ಹಲೋ ಎವ್ರಿವನ್, ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಡಬ್ಲ್ಯೂ.ಬಿ. ಯೀಟ್ಸ್ ರವರ ದಿ ಸೆಕೆಂಡ್ ಕಮಿಂಗ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಡಬ್ಲ್ಯೂ.ಬಿ. ಯೀಟ್ಸ್ ರವರು 1919ರಲ್ಲಿ ಈ ಒಂದು ಪದ್ಯವನ್ನು ಬರೆದಿರ್ತಾರೆ. ಮೊದಲನೆಯ ಮಹಾಯುದ್ಧದ ನಂತರ ಈ ಒಂದು ಮಾನವ ಸಮಾಜವು ಒಂದು ಭ್ರಮನಿರಸ ಪ್ರಕ್ಷುಬ್ಧತೆಯನ್ನು ಪ್ರತಿಬಿಂಬಿಸ್ತಾ ಇದೆ ಅಂತಕ್ಕಂಥದ್ದನ್ನು ತೋರಿಸ್ತಾರೆ. ಇಲ್ಲಿ ಮಾನವ ಕುಲವು ಒಂದು ಪರಿವರ್ತಕ, ಆದರೆ ಅದು ಒಂದು ಅಶುಭ ಯುಗದ ಅಂಚಿನಲ್ಲಿದೆ. ಮಾನವ ಕುಲ ಒಂದು ಅಳಿವಿನ ಅಂಚಿನಲ್ಲಿದೆ ಅಂತಕ್ಕಂಥದ್ದನ್ನು ಈ ಕವಿತೆಯ ಸಾಲುಗಳಲ್ಲಿ ಅವರು ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾರೆ. ಇನ್ನು ಇಲ್ಲಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡ್ತಾ ಸಾಗೋಣ. ಈ ಪದ್ಯದ ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ಟರ್ನಿಂಗ್ ಅಂಡ್ ಟರ್ನಿಂಗ್ ಇನ್ ದ ವೈಡನಿಂಗ್ ಗೈರ್, ದ ಫಾಲ್ಕನ್ ಕೆನಾಟ್ ಹಿಯರ್ ದ ಫಾಲ್ಕನರ್, ಥಿಂಗ್ಸ್ ಫಾಲ್ ಅಪಾರ್ಟ್, ದ ಸೆಂಟರ್ ಕೆನಾಟ್ ಹೋಲ್ಡ್, ಮೇರ್ ಅನಾರ್ಕಿ ಈಸ್ ಕ್ಲೋಸ್ಡ್ ಅಪಾನ್ ದ ವರ್ಲ್ಡ್. ನೋಡಿ, ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಪ್ರಪಂಚವು ಒಂದು ವೃತ್ತಾಕಾರದ ಸುಳಿಯಲ್ಲಿ ಸಿಲುಕಿರುವಂತೆ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಪಂಚ ಒಂದು ವೃತ್ತಾಕಾರದ ಒಂದು ಸುಳಿ, ಇಲ್ಲಿ ಗಾಯರ್ ಎಂದಾಗ ಸುಳಿಯಲ್ಲಿ ಸಿಲುಕಿದೆ. ಇಲ್ಲಿ ಹದ್ದು ತನ್ನ ಯಜಮಾನನ ಮಾತನ್ನು ಕೇಳ್ತಾ ಇಲ್ಲ ಅಂತ, ಅಂದರೆ ಇಲ್ಲಿ ಜಗತ್ತು ಪ್ರಪಂಚ ನಿಯಂತ್ರಣವನ್ನು ತಪ್ಪಿ ಸುತ್ತುತ್ತಾ ಇದೆ. ಆ ಹದ್ದು ತನ್ನ ಯಜಮಾನನ ಒಂದು ಕಂಟ್ರೋಲನ್ನು ಕಳೆದುಕೊಳ್ತಾ ಇದೆ. ಈ ಸಾಲುಗಳ ಅರ್ಥ ಹೇಳೋದಾದರೆ, ಸಮಾಜವು ಸಂಪ್ರದಾಯ ಮತ್ತು ಅಧಿಕಾರದ ಹಿಡಿತವನ್ನು ಕಳೆದುಕೊಳ್ಳೋದನ್ನು ಸೂಚಿಸ್ತಾ ಇದೆ. ಇಲ್ಲಿ ಹದ್ದು ನಿಯಂತ್ರಣ ತಪ್ಪಿ ಹಾರಾಡುವುದು, ಸಾಂಪ್ರದಾಯಿಕ ರಚನೆಗಳು ಮತ್ತು ಮೌಲ್ಯಗಳು, ಸಮಾಜದಲ್ಲಿರ್ತಕ್ಕಂತಹ ಮೌಲ್ಯಗಳೆಲ್ಲವೂ ಕುಸಿಯುತ್ತಾ ಇದೆ ಅಂತಕ್ಕಂಥದ್ದನ್ನು ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ನಂತರ ಥಿಂಗ್ಸ್ ಫಾಲ್ ಅಪಾರ್ಟ್, ದ ಸೆಂಟರ್ ಕೆನಾಟ್ ಹೋಲ್ಡ್, ಮೇರ್ ಅನಾರ್ಕಿ ಈಸ್ ಕ್ಲೋಸ್ಡ್ ಅಪ್ ಆನ್ ದ ವರ್ಲ್ಡ್. ಇಲ್ಲಿ ಎಲ್ಲವೂ ಸಹ ಥಿಂಗ್ಸ್ ಅಪಾರ್ಟ್ ಅಂದರೆ ಎಲ್ಲವೂ ಚೂರಾಗ್ತಾ ಇದೆ, ಎಲ್ಲವೂ ಒಡೆದು ಹೋಗ್ತಾ ಇದೆ. ಆ ಒಂದು ಸೆಂಟರ್ ಅದನ್ನು ಹಿಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಮೇರ್ ಅನಾರ್ಕಿ ಈಸ್ ಕ್ಲೋಸ್ಡ್ ಅಪ್ ಆನ್ ದ ವರ್ಲ್ಡ್. ಇಲ್ಲಿ ಅನಾರ್ಕಿ ಅಂದಾಗ ಅರಾಜಕತೆ ಅಂತಕ್ಕಂಥದ್ದು, ಅರಾಜಕತೆ ಅಂತಕ್ಕಂಥದ್ದು ತಾಂಡವವಾಡ್ತಾ ಇದೆ. ಇಲ್ಲಿ ಕವಿ ಹೇಳಲು ಹೊರಟಿರ್ತಕ್ಕಂಥವು ಈ ಸಮಾಜದ ಕೇಂದ್ರವು ತನ್ನ ಹಿಡಿತವನ್ನು ಕಳೆದುಕೊಳ್ತಾ ಇದೆ, ಪ್ರಪಂಚದಲ್ಲಿ ಅರಾಜಕತೆ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸಮಾಜ ಒಡೆದು ಚೂರಾಗ್ತಾ ಇದೆ, ವ್ಯವಸ್ಥೆ ಕುಸಿತಾ ಇದೆ ಅಂತಕ್ಕಂಥದ್ದನ್ನು ಹೇಳುತ್ತೆ. ಸಮಾಜದ ಒಂದು ಸಂಘಟನೆ, ಒಂದು ಸ್ಥಿರತೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಾಶವಾಗಿ ಹೋಗ್ತಾ ಇದೆ. ಕೇಂದ್ರವು ಅದನ್ನು ತನ್ನ ಹತೋಟಿಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಾಮಾಜಿಕ ಸಂಸ್ಥೆಗಳು ಮತ್ತು ಅಧಿಕಾರ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಾಗ್ತಾ ಇಲ್ಲ, ಅವೆಲ್ಲವೂ ವಿಫಲವಾಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಂತರ ದ ಬ್ಲಡ್ ಡಿಮ್ಡ್ ಟೈಡ್ ಈಸ್ ಕ್ಲೋಸ್ಡ್ ಆ್ಯಂಡ್ ಎವ್ರಿವೇರ್, ದ ಸೆರೆಮನಿ ಆಫ್ ಇನ್ನೋಸೆನ್ಸ್ ಈಸ್ ಡ್ರೌನ್ಡ್, ದ ಬೆಸ್ಟ್ ಲ್ಯಾಕ್ ಆಫ್ ಆಲ್ ಕನ್ವಿಕ್ಷನ್ ವೈಲ್ ದ ವರ್ಸ್ಟ್ ಆರ್ ಫುಲ್ ಆಫ್ ಪ್ಯಾಷನೇಟ್ ಇಂಟೆನ್ಸಿಟಿ. ಈ ಒಂದು ಸಾಲುಗಳಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಎಲ್ಲೆಡೆ ಒಂದು ರಕ್ತಸಿಕ್ತತೆ ಹರಡಿದೆ, ಮುಗ್ಧತೆ ಅಂತಕ್ಕಂಥದ್ದು ನಾಶವಾಗಿ ಹೋಗ್ತಾ ಇದೆ. ಸಜ್ಜನರು, ಒಳ್ಳೆಯ ಜನರು ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದಾರೆ. ದುರ್ಜನರು ಒಂದು ತೀವ್ರವಾಗಿ ಒಂದು ಪ್ರಚಲಿತರಾಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಹಿಂಸೆ, ರಕ್ತಪಾತ ಹೆಚ್ಚಾಗ್ತಾ ಇದೆ, ಮುಗ್ಧತೆ ನಾಶ ಆಗ್ತಾ ಇದೆ. ಒಳ್ಳೆಯವರು ಯಾವುದೇ ಒಂದು ರೀತಿ ಕ್ರಮಗಳನ್ನು ಕೈಗೊಳ್ಳೋಕೆ ಆಗ್ತಾ ಇಲ್ಲ, ಅಸಮರ್ಥರಾಗ್ತಾ ಇದ್ದಾರೆ. ಕೆಟ್ಟವರು ಬಲವಾದಂತಹ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ, ಅವರು ಈ ಪ್ರಪಂಚವನ್ನು ಶಾಸಿಸ್ತಾ ಇದ್ದಾರೆ. ಈ ಸಾಲುಗಳಲ್ಲಿ ನೈತಿಕ ಮೌಲ್ಯಗಳ ಕುಸಿತ ಮತ್ತು ಸಮಾಜದಲ್ಲಿನ ಗೊಂದಲಮಯ ಸ್ಥಿತಿಯನ್ನು ಸೂಚಿಸ್ತಾ ಇದೆ. ಒಳ್ಳೆಯವರು ತಮ್ಮ ನಂಬಿಕೆಗಳನ್ನು ಕಳ್ಕೊಳ್ತಾ ಇದ್ದಾರೆ, ಕೆಟ್ಟವರು ಬಲವಾದಂಥ ವಿನಾಶಕಾರಿಯಾದಂಥ ಶಕ್ತಿಯನ್ನು ಹೊಂದುತ್ತಾ ಇರೋದನ್ನು ಹೇಳ್ತಾ ಇದೆ. ಅಂದರೆ ಆ ಸಮಾಜ ಅಂತಕ್ಕಂಥದ್ದು ಅಸಮತೋಲನವನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ. ನಂತರದ ಸಾಲುಗಳನ್ನು ನೋಡಿದಾಗ, ಶೂರ್ಲಿ ಸಮ್ ರಿಲವೇಷನ್ ಈಸ್ ಅಟ್ ಹ್ಯಾಂಡ್, ಶೂರ್ಲಿ ದ ಸೆಕೆಂಡ್ ಕಮ್ಮಿಂಗ್ ಈಸ್ ಅಟ್ ಹ್ಯಾಂಡ್, ದ ಸೆಕೆಂಡ್ ಕಮ್ಮಿಂಗ್. ನೋಡಿ, ಇಲ್ಲಿ ಕವಿ ಖಚಿತವಾಗಿ ಯಾವುದೋ ಒಂದು ಭವಿಷ್ಯವಾಣಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಭವಿಷ್ಯದಲ್ಲಿ ಒಂದು ಘಟನೆ ಸಂಭವಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಎರಡನೇ ಆಗಮನ ಹತ್ತಿರದಲ್ಲಿದೆ. ಇಲ್ಲಿ ಎರಡನೇ ಆಗಮನ ಅಂತಕ್ಕಂಥದ್ದು ಒಂದು ಕ್ರಿಸ್ತನ ಮರುಹುಟ್ಟಿನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಒಂದು ಮಹತ್ವದ ಘಟನೆಯ ಬಗ್ಗೆ, ಬದಲಾವಣೆ ಒಂದು ಬರ್ತಾ ಇದೆ ಅನ್ನೋದು ಒಂದು ನಿರೀಕ್ಷೆಯ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಅಂದರೆ ಈ ಸಾಲುಗಳು ಒಂದು ಹೊಸ ಯುಗದ ಆರಂಭವನ್ನು ಸೂಚಿಸ್ತಾ ಇದೆ. ಆ ಯುಗ
ವಿನಾಶಕಾರಿಯಾಗಿರಬಹುದು. ಎರಡನೇ ಆಗಮನ ಅಂದರೆ ಇದು ಕ್ರೈಸ್ತ ಧರ್ಮದ ನಂಬಿಕೆಯಾದಂತಹ ಕ್ರಿಸ್ತನ ಒಂದು ಆಗಮನವಾಗಿರುತ್ತೆ. ಆದರೆ ಇದನ್ನು ಅವರು ಒಂದು ಭಯಾನಕವಾದ ಶಕ್ತಿಯ ಆಗಮನ ಅಂತಕ್ಕಂಥದ್ದನ್ನು ಸೂಚಿಸಿ ಹೇಳ್ತಾ ಇದ್ದಾರೆ. ಹಾರ್ಡ್ಲಿ ಆರ್ ದೋಸ್ ವರ್ಡ್ಸ್ ಔಟ್ ವೆನ್ ಎ ವ್ಯಾಸ್ಟ್ ಇಮೇಜ್ ಔಟ್ ಆಫ್ ಸ್ಪಿರಿಟಸ್ ಮುಂಡಿ ಟ್ರಬಲ್ಸ್ ಮೈ ಸೈಟ್ ಸಮ್ವೇರ್ ಇನ್ ಸ್ಯಾಂಡ್ಸ್ ಆಫ್ ದ ಡೆಸರ್ಟ್. ಈ ಒಂದು ಸಾಲುಗಳಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು ಸ್ಪಿರಿಟಸ್ ಮುಂಡಿಯಿಂದ ಒಂದು ದೊಡ್ಡ ಚಿತ್ರಣ ಅಂದರೆ ಅವರ ಒಂದು ದೃಷ್ಟಿಗೆ ಕಾಣಿಸ್ತಿದೆ, ಅದು ಮರುಭೂಮಿಯಲ್ಲಿ ಎಲ್ಲೋ ಇದೆ. ಇಲ್ಲಿ ಸ್ಪಿರಿಟಸ್ ಮುಂಡಿ ಎಂಬತಕ್ಕಂಥದ್ದು ಈಟ್ಸ್ರವರು ಹೇಳ್ತಾ ಇರ್ತಕ್ಕಂಥದ್ದು ಇತಿಹಾಸ ಮತ್ತು ತತ್ವಜ್ಞಾನದ ಒಂದು ಸಾಮೂಹಿಕ ಒಂದು ಆತ್ಮವನ್ನು ಇಲ್ಲಿ ಸಂಕೇತಿಸ್ತಾ ಇದೆ. ಈ ದರ್ಶನವು ಹೊಸದಾಗಿ ಬರಲಿರುವ ಭಯಾನಕ ಶಕ್ತಿಯನ್ನು ಸೂಚಿಸ್ತಾ ಇದೆ. ನಂತರದ ಸಾಲುಗಳಲ್ಲಿ ಎ ಶೇಪ್ ವಿತ್ ಲಯನ್ ಬಾಡಿ ಆ್ಯಂಡ್ ದ ಹೆಡ್ ಆಫ್ ಎ ಮ್ಯಾನ್, ಎ ಗೇಸ್ ಬ್ಲಾಂಕ್ ಆ್ಯಂಡ್ pitiless as the sun is moving its slow thighs while all about it real shadows of the indignant desert birds. ಈ ಸಾಲುಗಳಲ್ಲಿ ಎ ಶೇಪ್ ವಿತ್ ಲಯನ್ ಬಾಡಿ ಆ್ಯಂಡ್ ಹೆಡ್ ಆಫ್ ಎ ಮ್ಯಾನ್, ಒಂದು ದೇಹ ಬರ್ತಾ ಇದೆ, ಅದು ಸಿಂಹದ ದೇಹವನ್ನು ಹೊಂದಿದೆ, ಆದರೆ ಮನುಷ್ಯನ ತಲೆಯನ್ನು ಹೊಂದಿರತಕ್ಕಂತಹ ದೇಹ ಆಗಿದೆ. ಅದು ಸೂರ್ಯನಂತೆ ಕಂಗೊಳಿಸ್ತಾ ಇದೆ, ಅಂದರೆ ಅದು ಚಲಿಸ್ತಾ ಬರ್ತಾ ಇದೆ, ಅದು ಕೋಪಗೊಂಡಿದೆ, ಮರುಭೂಮಿಯಿಂದ ಅದು ಬರ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಕವಿ ತಾನು ಕಂಡಂಥ ದರ್ಶನದಲ್ಲಿ ಸಿಂಹದ ದೇಹ ಮತ್ತು ಮನುಷ್ಯನ ತಲೆಯುಳ್ಳ ಒಂದು ಆಕಾರ ಇದೆ, ಅದರ ನೋಟ ಸೂರ್ಯನಂತೆ ಇದೆ, ಅದು ತುಂಬ ನಿರ್ದಯವಾಗಿದೆ, ಕೋಪವಾಗಿದೆ, ಅದು ನಿಧಾನವಾಗಿ ಚಲಿಸ್ತಾ ಇದೆ. ಅದರ ಸುತ್ತಲೂ ಏನಾಗ್ತಾ ಇದೆ, ಆ ಮರುಭೂಮಿಯಲ್ಲಿ ಪಕ್ಷಿಗಳ ನೆರಳುಗಳಿವೆ, ಅಂದರೆ ಆ ಒಂದು ಆಕಾರದ ಸುತ್ತ ಪಕ್ಷಿಗಳು ಸುತ್ತುತ್ತಾ ಇದೆ. ಇಲ್ಲಿ ಆ ಕವಿ ತನ್ನ ಕಂಡಂಥ ಭಯಾನಕವಾದ ಒಂದು ವಿಚಿತ್ರವಾದಂಥ ಜೀವಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಸಾಲುಗಳು ಹೇಳಿರ್ತಕ್ಕಂಥದ್ದು ಆ ಹೊಸದಾಗಿ ಬರ್ತಾ ಇರ್ತಕ್ಕಂಥ ಸೆಕೆಂಡ್ ಕಮಿಂಗ್, ಜನಿಸಲಿರ್ತಕ್ಕಂಥ ಶಕ್ತಿಯ ಭಯಾನಕ ಮತ್ತು ವಿನಾಶಕಾರಿ ಸ್ವರೂಪವನ್ನು ಸೂಚಿಸಿದೆ. ಸಿಂಹದ ದೇಹ ಮತ್ತು ಮನುಷ್ಯನ ತಲೆಯುಳ್ಳ ಆಕಾರ ಅದು ಅಸಾಮಾನ್ಯ ಮತ್ತು ಭಯಾನಕ ಶಕ್ತಿಯ ಸಂಕೇತವಾಗಿರುತ್ತೆ ಈ ಸಾಲುಗಳಲ್ಲಿ. ನಂತರ ದ ಡಾರ್ಕ್ನೆಸ್ ಡ್ರಾಪ್ಸ್ ಅಗೇನ್ ಬಟ್ ನೌ ಐ ನೋ ದಟ್ 20th century of stony sleep were vexed to nightmare by rocking cradle. ಈ ಸಾಲುಗಳಲ್ಲಿ ಅವರು ಮತ್ತೆ ಹೇಳ್ತಾ ಇದ್ದಾರೆ, ಕತ್ತಲು ಮತ್ತೆ ಆವರಿಸುತ್ತೆ. ಡಾರ್ಕ್ನೆಸ್ ಡ್ರಾಪ್ಸ್ ಅಗೇನ್, ಕತ್ತಲು ಮತ್ತೆ ಆವರಿಸುತ್ತೆ. 20 ಶತಮಾನಗಳ ನಿಶ್ಚಲತೆಯಿಂದ ತೂಗ್ತಾ ಇರ್ತಕ್ಕಂಥ ತೊಟ್ಟಿಲಿನಿಂದ ಒಂದು ದುಸ್ವಪ್ನವಾಗಿ ಈ ಒಂದು ಪ್ರಪಂಚ ತೊಂದರೆಗೆ ಒಳಗಾಗುತ್ತೆ ಅಂತ. ಇಲ್ಲಿ ಕತ್ತಲೆ ಮರಳಿ ಬರುತ್ತೆ. ಆ 20 ಶತಮಾನಗಳ ನಿದ್ರೆ ಒಂದು ದುಸ್ವಪ್ನದಿಂದ ತೊಂದರೆಗೊಳಗಾಯಿತು. ಆ ಒಂದು ನಿದ್ದೆ ಅಂತಕ್ಕಂಥದ್ದು ಈ ಸ್ವಪ್ನದಿಂದ ತೊಂದರೆ ಒಳಗಾಯಿತು ಅಂತ ಹೇಳ್ತಾ ಇದ್ದಾರೆ. ಈ 20 ಶತಮಾನಗಳು ಕ್ರಿಶ್ಚಿಯನ್ ಯುಗವನ್ನು ಸೂಚಿಸುತ್ತೆ. ತೂಗುವ ತೊಟ್ಟಿಲಂದರೆ ಶಾಂತಿಯನ್ನು ತರಬೇಕಾದ ಕ್ರಿಸ್ತನ ಜನನವನ್ನು ಸಂಕೇತಿಸುತ್ತೆ. ಆದರೆ ಅದು ಒಂದು ದುಸ್ವಪ್ನವಾಗಿ ಒಂದು ಕೆಟ್ಟ ಕೆಲಸಾಗಿ ಬದಲಾಗಿದೆ. ಆ ಕ್ರಿಶ್ಚಿಯನ್ ಯುಗವು ವಿನಾಶಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದು ಈ ಸಾಲುಗಳ ಅರ್ಥ ಆಗುತ್ತೆ. ನಂತರದ ಸಾಲುಗಳಲ್ಲಿ ಆ್ಯಂಡ್ ವಾಟ್ ರಫ್ ಬೀಸ್ಟ್ ಇಟ್ಸ್ ಅವರ್ ಕಮ್ ಅರೌಂಡ್ ಅಟ್ ಲಾಸ್ಟ್ ಸ್ಲೌಚಸ್ ಟುವರ್ಡ್ಸ್ ಬೆತ್ಲೆಹೆಮ್ ಟು ಬಿ ಬಾರ್ನ್. ನೋಡಿ, ಇಲ್ಲಿ ಕವಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆ ಹೊರಟು ಮೃಗವು ಹುಟ್ಟಲು ಬೆತ್ಲೆಹೆಮ್ ಕಡೆಗೆ ಬರುತ್ತಿದೆ. ಅಂದರೆ ಅವರು ಹೇಳ್ತಿರ್ತಕ್ಕಂತಹ ಒಂದು ಸಿಂಹದ ದೇಹ, ಮನುಷ್ಯನ ತಲೆ ಇರ್ತಕ್ಕಂತಹ ಭಯಾನಕ ಮೃಗವು ಬೆತ್ಲೆಹೆಮ್ ಅಂದಾಗ ಕ್ರಿಸ್ತನು ಹುಟ್ಟಿರ್ತಕ್ಕಂತಹ ಆ ಸ್ಥಳದ ಕಡೆಗೆ ಬರ್ತಾ ಇರುತ್ತೆ ಅಂತಕ್ಕಂಥದ್ದನ್ನು ಆಶ್ಚರ್ಯಪಡ್ತಾ ಆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆ ಮೃಗ ಎಂಬತಕ್ಕಂಥ ಹೊಸದಾಗಿ ಜನಿಸಲಿರುವ ವಿನಾಶಕಾರಿ ಶಕ್ತಿಯ ಸಂಕೇತ ಆಗಿದೆ. ಆ ಬೆತ್ಲೆಹೆಮ್ ಕ್ರಿಸ್ತನ ಜನ್ಮಸ್ಥಳವಾಗಿದೆ. ಆದರೆ ಅಲ್ಲಿ ಒಂದು ಭಯಾನಕ ಮೃಗವು ಜನಿಸುತ್ತಿರುವುದು ಕ್ರಿಶ್ಚಿಯನ್ ಮೌಲ್ಯಗಳನ್ನು ನಾಶ ಮಾಡುತ್ತೆ. ಈ ಪ್ರಪಂಚದ ಒಂದು ಅಳಿವಿಗೆ ಒಂದು ಸಂಕೇತ ಅಂತಕ್ಕಂಥದ್ದನ್ನು ಈ ಒಂದು ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಈ ಪದ್ಯದಲ್ಲಿ ಅವರು ಹೇಳಿರ್ತಕ್ಕಂಥದ್ದು, ಈ ಒಂದು ಪ್ರಪಂಚದಲ್ಲಿ ಸಂಪ್ರದಾಯಗಳು ಕುಸಿತಾ ಇದೆ, ಮೌಲ್ಯಗಳು ಕುಸಿತಾ ಇದೆ, ಯಾವುದೋ ಒಂದು ಕೆಟ್ಟ ವಿನಾಶಕಾರಿ ಶಕ್ತಿಗಳು ಹುಟ್ಟುತ್ತಾ ಇದೆ, ಅವು ಈ ಪ್ರಪಂಚವನ್ನು ಕೊನೆಗೊಳಿಸ್ತವೆ ಅಂತಕ್ಕಂಥದ್ದನ್ನು ಈ ಒಂದು ಪದ್ಯದ ಸೆಕೆಂಡ್ ಕಮಿಂಗ್ನ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ನಿಮಗೆ ಇಂಗ್ಲೀಷ್ ಸಮರಿಯ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ನೀವು ಅದನ್ನು ಡೌನ್ಲೋಡ್ ಮಾಡಿ ಓದ್ಕೋಬಹುದಾಗಿರುತ್ತೆ. ಹಾಗೆ ಈ ಒಂದು
ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು ಲರ್ನ್ ಈಸಿಲಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.